ಮಧ್ಯೆ ಈ ಸಾಮಾನ್ಯರ ವಿದಾಯದ ಸಾಮಾನ್ಯ ಜನರ ವಿದಾಯದ ಸಂದರ್ಭದಲ್ಲಿ ಮಕ್ಕಳಿರ್ತಾರೆ ಸರ್ ಜೊತೆಗೆ. ನನಗೆ ಇದರಲ್ಲಿ ಆಶ್ಚರ್ಯ ಅನಿಸಿರೋದು ಎಸ್ ಜಾನಕಿ ಅವರ ಈ ವಿದಾಯದ ಹೊತ್ತಲ್ಲಿ ಮನೇಲಿ ಯಾರೂ ಇರಲಿಲ್ಲ ಇವರಿಗೆ ಆಧಾರವಾಗಿ ಅಂತ. ಇಲ್ಲಿ ಇವ್ರದ್ದು ಕೆಲವೊಂದು ಏನಂತ ಆಗ್ತದ್ರೆ, ಇವು ಒಂದು ಹಂತಕ್ಕೆ ಬೆಳೆದಾದ್ಮೇಲೆ ಒಂದು ಕೌಟುಂಬಿಕ ಸಂಬಂಧಗಳು ಭಾಳ ಒಂಥರ ವಿಘಟನೆಗೊಳಗಾಗಿಬಿಡ್ತವೆ. ಆ ಒಂದು ಪರಿಸ್ಥಿತಿನೂ ಎದುರಿಸ್ಬೇಕಾಗುತ್ತೆ ಅಂತ. ಹೀಗೆ ಇದು ಏನಪ್ಪ ಅಂದರೆ ಒಂದು ಈ ಏನು ಕಲ್ಚರ್ ಅಂತಕ್ಕಂಥದ್ದು ಡೆವಲಪ್ ಆದಂಗೆಲ್ಲ ಏನಪ್ಪ ಅಂದ್ರೆ ವಿಘಟನೆ ಆಗ್ತದೆ, ಶಿಥಿಲತೆ ಉಂಟಾಗ್ತದೆ. ಒಂಥರ ಈ ಇದರೊಳಗಡೆ ಏಕಾಂಗಿತನ ಏನಪ್ಪ ಅಂದ್ರೆ ಮನೆ ಮಾಡಿಬಿಡ್ತದೆ. ಯಾಕಂತ ಹೇಳಿದ್ರಪ್ಪ ಅಂದ್ರೆ ಅವರು ಸಂಬಂಧಿಕರು ಇವರು ಎಲ್ಲ ಏನಂತಾರಪ್ಪ ಅಂದ್ರೆ ಇವರಷ್ಟು ಬೆಳೆದಿರೋಲ್ಲ, ಮತ್ತು ಇವರಷ್ಟು ಶ್ರೀಮಂತರು ಆಗಿರಲ್ಲ. ಅಲ್ಲೇನಾಗಿಬಿಡುತ್ತೆ ಅಂತಂದ್ರೆ ಯಾವುದೇ ಒಂದು ಸ್ನೇಹ ಸಂಬಂಧ ಏನಪ್ಪ ಅಂದ್ರೆ ಸಮಾನ ಸ್ಕಂದರಲ್ಲಿ ಇರಬೇಕು ಅಂತಕ್ಕಂಥದ್ದು ಇರ್ತದೆ. ಆದರೆ ಅಸಮಾನ ಆದಾಗ ಏನಾಗ್ತದೆ, ಅವರ ಬಯಕೆಗಳೇ ಬೇರೆ ಆಗಿಬಿಡ್ತಾವೆ. ಇವ್ರಲಿಂದ ಏನೋ ಪಡ್ಕೋಬೇಕಂತೇಳಿ ಇವ್ರಿಗೇನೋ ಕೊಡಬೇಕಂತ ಆಗಲ್ಲ. ಆವಾಗ ಇವ್ರಿಗೆ ಏನಪ್ಪ ಅಂದ್ರೆ ನಿರಾಶೆ ಆಗುತ್ತೆ. ಏನಪ್ಪ ಎಷ್ಟು ಮಾಡಿದರೂ ಸಹಿತ ನಾವು ಏನಪ್ಪ ಅಂತಂದ್ರೆ ಇವರಿಗೆ ನಮ್ಮಲಿಂದ ಬೇರೆ ಒಂದು ಲಾಭವನ್ನೇ ನಿರೀಕ್ಷಿಸ್ತಾ ಇದ್ದಾರಲ್ಲ ಅಂತಕ್ಕಂಥ ಭಾವನೆಗಳು ಬರಲಿಕ್ಕೆ ಸಾಧ್ಯ ಇರ್ತೈತೆ. ಅಂಥ ಒಂದು ಸಂಬಂಧಗಳನ್ನು ಏನಪ್ಪ ಅಂತಂದ್ರೆ ಈ ಅತ್ಯಂತ ಶ್ರೀಮಂತ ಇದರೊಳಗಡೆ ಅತ್ಯಂತ ಉನ್ನತ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥವರಲ್ಲಿ ಏನಪ್ಪ ನಾವು ಕಾಣಬಹುದು. ಈಗ ಆ ಒಂದು ಪರಿಸ್ಥಿತಿ ಉಂಟಾಗಿದೆ ಸಮಾಜದಲ್ಲಿ. ಎಸ್ ಸರ್, ಈ ಮಧ್ಯೆ ಒಂದು ಸಣ್ಣ ಕ್ಯೂರಿಯಾಸಿಟಿಗೋಸ್ಕರ ಕೇಳ್ತಾ ಇದ್ದೀನಿ ಸರ್. ನೋಡಿ, ಈ ಇತ್ತೀಚೆಗಿನ ದಿನಗಳಲ್ಲಿ ಸರ್ ದಿನಕ್ಕೊಬ್ಬರು ಹಾಡುಗಾರರು ಹುಡ್ಕೋತಾರೆ ಸರ್, ದಿನಕ್ಕೊಬ್ಬರು ಹಾಡುಗಾರರು. ಇನ್ನು ಅವರ ಸಾಹಿತ್ಯದಲ್ಲಿ ಗ್ರಾಮರ್ ಇದೆಯಾ ಇಲ್ವಾ ಅನ್ನೋದು ಅದು ಬೇರೆ ಚರ್ಚೆ. ಆದರೆ ಆ ಕಾಲಘಟ್ಟದಲ್ಲಿ ವೆರಿ ರೇರು, ಬೆರಳೆಣಿಕೆಯಷ್ಟು ಮಾತ್ರ ದೊಡ್ಡ ದೊಡ್ಡ ಹಾಡುಗಾರರು ಇದ್ದಿದ್ದು. ಆದರೆ ಸಾಹಿತ್ಯವನ್ನು ಅರ್ಥಪೂರ್ಣವಾಗಿ ಅವರು ಪ್ರಯೋಗ ಮಾಡ್ತಾ ಇದ್ರು. ಎಲ್ಲೂ ಕೂಡ ಅವರ ಏನು ಪದಪ್ರಯೋಗದಲ್ಲಿ ಎಲ್ಲೂ ಗ್ರಾಮರ್ ಮಿಸ್ಟೇಕ್ ಆಗ್ತಾ ಇರಲಿಲ್ಲ. ಸೊ ನೋಡಿ ಸರ್, ಆ ಕಾಲಘಟ್ಟದಲ್ಲಿ ಬೆರಳೆಣಿಕೆಯ ಏನು ಹಾಡುಗಾರರು ಇವತ್ತಿಗೂ ಎವರ್ಗ್ರೀನ್, ಅವರ ಹೆಸರು ಅಚ್ಚಳಿಯದೆ ಹಾಗೆ ಉಳಿದಿದೆ ಅನ್ನೋದು. ಅಂದರೆ ಒಂದು ಏನು ನಾವು ತಿಳ್ಕೊಬೇಕಂತ ಹೇಳಿದ್ರೆ, ಬೆರಳೆಣಿಕೆಯಲ್ಲಿ ಯಾಕಿದ್ರು ಅಂತಂದ್ರೆ ನಮಗೆ ಅದು ಪಶ್ಚಿಮದಿಂದ ಬಂದಿರತಕ್ಕಂಥ ಒಂದು ಸಂಸ್ಕೃತಿ ಸಿನಿಮಾ ಅಂತಕ್ಕಂಥದ್ದು. ಪಶ್ಚಿಮ ಅಂದರೆ ಯುರೋಪಿಯನ್ ಇದರಲ್ಲಿ ಕಲ್ಚರ್ಲಿಂದ ನಮಗೆ ಬಂದಿದ್ದು, ಅದು ಆಮದಾಗಿ ಬಂದಿರತಕ್ಕಂಥದ್ದು. ಹಾಗಂತೇಳಿ ಮುಂಚೆ ಯಾರೂ ಇರಲಿಲ್ಲ ಇಲ್ಲಿ ಅಂತೇನಲ್ಲ, ಇದ್ದರು. ಪ್ರತಿ ಹಳ್ಳಿಗಳಲ್ಲಿ ಏನಪ್ಪ ಅಂದರೆ ಜನಪದ ಸಂಗೀತ ಇತ್ತು, ಜನಪದೀಯ ಏನಪ್ಪ ಅಂದ್ರೆ ಹಾಡುಗಾರರಿದ್ದರು, ಇಲ್ಲ ಅಂತೇನಿಲ್ಲ. ಆಮೇಲೆ ಇದು ಎಲ್ಲ ರಿಚ್ ಆಗಬೇಕಾಯ್ತು ಅಂತಂದ್ರಪ್ಪ ಅಂದ್ರೆ ಸಿನಿಮಾ ಸಂಗೀತ ಆಯಿತು, ಇನ್ನೊಂದಾಯಿತು, ಬಹಳಷ್ಟು ಜಾನಪದ ಏನಪ್ಪ ಅಂದ್ರೆ ಇವನ್ ಡ್ಯಾನ್ಸ್ಗಳು ಕೂಡ ನಾವು ನೋಡಿದ್ರಪ್ಪ ಅಂದರೆ ಈ ಟ್ರೈಬಲ್ ಡ್ಯಾನ್ಸ್ಗಳು ಏನಿರ್ತಾವೆ ಆ ಸ್ಟೆಪ್ಸ್ನ ಏನಪ್ಪ ಅಂದ್ರೆ ಫಾಲೋ ಮಾಡ್ತಾರೆ ಇವತ್ತು ಕೆಲವೊಂದೆಲ್ಲ. ಹಾಗೆ ಇವತ್ತು ಏನಪ್ಪ ಅಂದ್ರೆ ಅದರದ್ದು ಬ್ಲೆಂಡ್ ಮಾಡಿಕೊಂಡು ಮಿಶ್ರ ಮಾಡಿಕೊಂಡೇ ಇವತ್ತು ಏನಪ್ಪ ಅಂದ್ರೆ ಬೆಳವಣಿಗೆ ಆಗ್ತಾಯಿದೆ. ಶಿಷ್ಟ, ಇದಕ್ಕೆ ನಾವು ಶಿಷ್ಟ ಅಂತಂತೀವಿ, ಅದು ಪರಿಶಿಷ್ಟ. ಅದು ಹಾಗೆ ಜನಪದ ಅಂತಕ್ಕಂಥದ್ದು ಪರಿಶಿಷ್ಟದಲ್ಲಿ ಬರ್ತೈತೆ. ಆ ಜನಪದಕ್ಕೆ ಏನಪ್ಪ ಅಂದ್ರೆ ಅಲ್ಲಿ ಹೋಗಿ ಫಾರ್ ಎಕ್ಸಾಂಪಲ್ ನಮ್ಮ ಇವರು ಶಾಸ್ತ್ರೀಯ ಸಂಗೀತಗಾರರಾಗಿದ್ದರು, ಯಾರು ಫೇಮಸ್ ಅವರು ರಾಷ್ಟ್ರವ್ಯಾಪಿ ಕುಮಾರ್ ಗಂಧರ್ವ ಅವರು. ಮಧ್ಯಪ್ರದೇಶದ ಮತ್ತು ರಾಜಸ್ಥಾನದ ಬುಡಕಟ್ಟು ಗುಡ್ಡಗಳಿಗೆಲ್ಲ ಹೋಗಿ ಅಲ್ಲಿರ್ತಕ್ಕಂಥ ರಾಗಗಳನ್ನು ಏನಪ್ಪ ಅಂತಾರಪ್ಪ ಅಂದ್ರೆ ಜಾನಪದೀಯ ರಾಗಗಳನ್ನು ಅವ್ರು ಏನಪ್ಪ ಅಂದ್ರೆ ಅಧ್ಯಯನ ಮಾಡಿ ಅವ್ರು ಏನಂತಾರಪ್ಪ ಅಂದ್ರೆ ಅದಕ್ಕೆ ಈ ಹೊಸ ಒಂದು ಛಾಪನ್ನು ಕೊಟ್ಟರು ಯಾವುದಕ್ಕೆ, ಶಾಸ್ತ್ರೀಯ ಸಂಗೀತಕ್ಕೆ. ಅದನ್ನೆಲ್ಲ ನಾವು ನೋಡಿದಾಗ ಏನಂತ ಹೇಳಿದ್ರೆ ಸರ್, ಈ ಮಧ್ಯೆ ಕವಿರಾಜ್ ಸಾಹಿತಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಭಾರತದ ಮಾಣಿಕ್ಯ ಜಾನಕಿ ಅವರು ಇನ್ನಿಲ್ಲ ಅನ್ನೋ ಸುದ್ದಿ ನಿಜಕ್ಕೂ ಕೂಡ ಆಘಾತನೆ. ಸೊ ಇಂತಹ ಸಂದರ್ಭದಲ್ಲಿ ಇಲ್ಲ, ತುಂಬಾ ದೊಡ್ಡ ನಷ್ಟ ಇದು. ಯಾಕಂದ್ರೆ ಅವರು ಕನ್ನಡ ಒಂದು 2-3 ದಶಕಗಳ ಕಾಲ ಕನ್ನಡ ಚಿತ್ರರಂಗದ ಗಣಿನೇ ಆಗ್ಬಿಟ್ಟಿದ್ರು ಅವರು. ಅವರು ಅಂದ್ರೆ ಹಾಡು ಅಂದ್ರೆ ಅವ್ರ ತರ ಆಗಿತ್ತು. ಅವ್ರು ಬಿಟ್ಟು ಹಾಡುಗಳನ್ನ ನಾವು ಕೇಳೇ ಇಲ್ಲ ಅನ್ಬೋದು, ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ತುಂಬಾ ನಷ್ಟ ಆಯ್ತು, ಶಾಕಿಂಗ್ ಇದೆ. ಎಸ್, ಬೆರಳೆಣಿಕೆಯ ಜನ ಮಾತ್ರ ಇದ್ರು ಸರ್ ಭಾರತದಲ್ಲಿ. SP ಬಾಲಸುಬ್ರಹ್ಮಣ್ಯ ಅವರನ್ನು ಕೂಡ ಕಳ್ಕೊಂಡ್ವಿ. ಈಗ ಎಸ್ ಜಾನಕಿ, ಇದು ನಿಜಕ್ಕೂ ಅತಿ ದೊಡ್ಡ ನಷ್ಟ ಅಲ್ವಾ ಸರ್ ಭಾರತಕ್ಕೆ? ತುಂಬಾ ದೊಡ್ಡ ನಷ್ಟ. ಯಾಕಂದ್ರೆ ಹಿರಿಯರು ಒಂದು ಟೈಮಲ್ಲಿ ಇಡೀ ಚಿತ್ರರಂಗದ ಮಧುರ ಹಾಡುಗಳ ಸಾರಥ್ಯವನ್ನು ವಹಿಸಿದವರು ಹಿಂದೆ ಇರೋದು ನಿಜವಾಗ್ಲೂ ನಷ್ಟನೇ. ಥ್ಯಾಂಕ್ ಯು ಸೋ ಮಚ್ ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.